अस्सलाम वालेकुम रहमतुल्लाहि वबरकातुहू। इत्तेहाद न्यूज़ में आप सभी का खैर मकदम है। आज 26 जनवरी है और 72 साल मुकम्मल होकर 73वें साल में हम दाखिल हो चुके हैं। गणराज्योत्सव या तो फिर रिपब्लिक यौम जमहूरिया के तौर पर पूरे मुल्क में मनाया जाता है, पर सवाल यही उठता है कि क्या वाकई ये रिपब्लिक डे अपने मकाम पर पहुंच चुका है? क्या इसीलिए इस मुल्क को आज़ाद किया गया था कि किसी एक समाज को निशाना बनाया जाए, अक़लियतों को निशाना बनाया जाए? इस मुल्क में दलित, ईसाई और मुसलमानों को आए दिन किसी न किसी बहाने निशाने पे लिया जाता है और अब तो मुसलमान समाज की, दलितों की अब नस्ल कुशी की तक बात की जाती है और पूरा देश खामोश है। अब जब 73वें यौम जमहूरिया में हम दाखिल हो चुके हैं तो क्या वाकई ये मुल्क ये जो जश्न मना रहा है ये वाकई इसके लिए हकदार है? लोगों के अंदर कई सवालात हैं और यहाँ पर कई सारे ज़िम्मेदार लोग यहाँ पर अब हम डॉक्टर अंबेडकर गार्डन में हम मौजूद हैं, तो हम ये देखना चाहते हैं लोगों की जानिब से कि उनकी राय क्या है। क्या वाकई मुल्क में जिस तरह से जो हालात बनते जा रहे हैं, अक़लियतों को निशाना बनाया जा रहा है, दलित, ईसाई और मुसलमानों को किसी न किसी बहाने हिरासा करने की कोशिश की जा रही है, और यहाँ तक आज कई जगह पर हमने ये देखा कि डॉक्टर बाबा साहेब अम्बेडकर की तस्वीर को ही लगाने से चूक गए, गलती हुई या जानबूझकर किया गया। इस पर कई सारे सवालात के साथ हम यहाँ पर आज अम्बेडकर गार्डन में पहुँचे हैं। देखते हैं कई सारे ज़िम्मेदार लोग यहाँ पर मौजूद हैं, उनकी क्या राय है। एडवोकेट उगारे साहब, हम मुल्क में एक बदलती तस्वीर देखी जा रही है। अब तो कहीं पर भी स्टेज लगाकर किसी समाज को, किसी माशरे का कत्लेआम, जेनोसाइड करने की बात कही जा रही है, जबकि आज मुल्क 73वें रिपब्लिक डे में दाखिल हो चुका है। तो क्या वाकई ये डॉक्टर बाबा साहेब अम्बेडकर ने जो ख्वाब देखा था इस मुल्क को लेकर, क्या वो वाकई पूरा हो रहा है या किसी और दिशा में हम निकल पड़े? 73 ವರ್ಷ ಆದರೂ ಇನ್ನೂ ತನಕ ಏನು ಬದಲಾವಣೆ ಆಗಿಲ್ಲ. 1950ರಿಂದ ಹಿಡಿದು ಇವತ್ತಿನ ತನಕ ನಾವು 73 ವರ್ಷ ಆಯಿತು ನೋಡಿ. ಇವತ್ತು ಕೋಟ್ ಹಾಕ್ಕೊಂಡೇನೋ ದೊಡ್ಡವಾಗಿ ಅಂದರೆ ನಾನೊಬ್ಬ ಶೂದ್ರ ಅಥವಾ ದಲಿತ, ನಾನು ಇವತ್ತು ಕೋಟ್ ಹಾಕ್ಕೊಂಡೇನಂದ್ರೆ ಕಾರಣ ಏನು? ಸಂವಿಧಾನ ಬಂದು 73 ವರ್ಷ ಆಯಿತು. 73 ವರ್ಷ ಆದ್ರೂ ಯಾವುದೋ ಬದಲಾವಣೆ, ನಾನು ಕೋಟ್ ಹಾಕೊಂಡ ತಕ್ಷಣ ನಾನು ಬದಲಾವಣೆ ಆಗಲಿಲ್ಲ, ನಾನೊಬ್ಬನ ಬದಲಾವಣೆ ಆದ್ರೆ ಆಯ್ತಲ್ಲ. ಸಮಾಜ ಬದಲಾಗಬೇಕು. ಬರೀ ದಲಿತರಷ್ಟೇ ಅಲ್ಲ, ಇಂಥ ಎಷ್ಟೋ ದಲಿತ ಮನುಷ್ಯನವ್ರು ಅದಾರ, ಎಷ್ಟೋ ಜನಾಂಗಗಳು ಅದಾವ, ಅವೆಲ್ಲ ಸುಧಾರಿಸ್ಬೇಕಲ್ಲ. ಸಂವಿಧಾನ ಬಂದು 73 ವರ್ಷ ಆದ್ರೂ ಹೋಗಲಿ, ಸಂವಿಧಾನ ಬಂದು 73 ವರ್ಷ ಆದರೂ ಕೂಡ ಸಂವಿಧಾನವನ್ನು ಎಷ್ಟು ಪರ್ಸೆಂಟೇಜ್ ಜಾರಿ ಮಾಡಿದಿರಿ? ಇದುವರೆಗೂ ಪಾರ್ಲಿಮೆಂಟ್ದೊಳಗೆ ಯಾರೊಬ್ಬನೂ ಪ್ರಶ್ನೆ ಮಾಡಲಿಲ್ಲ. ಬರ್ತಾರು, ಆಗಸ್ಟ್ 15 ಅಂತಾರೆ, ಸ್ವಾತಂತ್ರ್ಯ ದಿನ ಮಾಡ್ತಾರೆ, ಜನವರಿ 26 ಮಾಡ್ತಾರೆ, ರಿಪಬ್ಲಿಕ್ ಡೇ ಅಂತಾರೆ. ಹೋಗಲಿ, ಇವತ್ತು ರಿಪಬ್ಲಿಕ್ ಡೇ ಅಂದ್ರೆ ಏನು ಅಂತ ಬಹುತೇಕ ಯಾರಿಗೂ ಗೊತ್ತಿಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್ ಡೇ? ಯಾಕೆ ಮಾಡ್ತೀವಿ ಅದು ಯಾರಿಗೂ ಗೊತ್ತಿಲ್ಲ. ಸಿಂಪ್ಲಿ ಬರ್ದು ಯಾರ್ಯಾರ ಗಾಂಧೀಜಿಗೆ ಅಥವಾ ಬಾಬಾಜಿಗೆ ಮಾಲೆ ಹಾಕೋದು, ಹೋಗಿಬಿಡೋದು, ಇಷ್ಟೇ. ಹಿಂಗಂದ ತಕ್ಷಣ ಗಣರಾಜ್ಯ ಅಲ್ಲ. ಗಣರಾಜ್ಯೋತ್ಸವ ನಾವು ಯಾಕೆ ಮಾಡ್ತೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಣರಾಜ್ಯದಕ್ಕೆ ಅದಕ್ಕೆ ತನ್ನದೇ ಆದ ಒಂದು ಸ್ಥಾನಮಾನ ಇದೆ. ನಾವು ಅದನ್ನು ತಿಳ್ಕೊಬೇಕು. ಎಲ್ಲಿ ತನಕ ನಾವು ಗಣರಾಜ್ಯದ ಅರ್ಥ ತಿಳ್ಕೊಳಂಗಿರಲ್ಲ, ಅಲ್ಲಿ ತನಕ ನಮ್ಮ ದೇಶ ಪ್ರಜಾಪ್ರಭುತ್ವನ ಅಲ್ಲ ಅಂದಂಗೆ ನಾವು ಯಾವ ಕಡೆನೂ ಹೊಂಟಿದ್ದೀವಿ. ಬಾಬಾ ಸಾಹೇಬರ ಆಸೆ ಏನಿತ್ತು, ಅವರ ಆಸೆಗಳನ್ನು ಏನಿತ್ತು ಅನ್ನೋಕೆ ನಾವು ಸಂವಿಧಾನದಲ್ಲಿ ಕಾಣ್ತೀವಿ. ಮೂಲಭೂತ ಹಕ್ಕುಗಳು ಗೊತ್ತಿಲ್ಲ, ರಾಜ್ಯಕ್ಕೆ ಕೊಡ್ತಕ್ಕಂಥ ನಿರ್ದೇಶನಗಳು ನಮಗೆ ಗೊತ್ತಿಲ್ಲ. ಇವೆಲ್ಲ ಗೊತ್ತಿಲ್ಲ ಅಂತಂದ್ರೆ ಕ್ವೈಟ್ ಕಾಮನ್ ನಾವು ಯಾವುದೇ ದಿಕ್ಕಿನಾಗ ಹೊಂಟಿದ್ದೀವಿ ಅಥವಾ ನಮ್ಮನ್ನ ಯಾರೋ ಒಯ್ಯಾಕತ್ತದಾರ ಅಥವಾ ಸಂವಿಧಾನ ಬರಲಾರ್ದು ಪೂರಿ ಜಾರಿಯಾಗಿ ಬರಲಾರ್ದಕ್ಕಾಗಿ ಹಿಂಗಾಯ್ತು. ಮೊದಲು ಸಂವಿಧಾನನೂ ಬದಲಾಯಿಸೋದು ಮಾತಾಡಕತ್ತಾರ. ಈಗ ಡಬಲ್ ಸ್ಟ್ಯಾಂಡರ್ಡ್ ಏನು ನೋಡಕತ್ತೀವಿ ಅಂದ್ರೆ ಸರ್, ಗಾಂಧಿಗೆ ಮತ್ತು ಬಾಬಾ ಸಾಹೇಬ್ ಫೋಟೋಗೆ ಫೂಲಾರ್ಪಣೆ ಮಾಡಕತ್ತೀವಿ, ಖರೆ ಒಳಗೆ ಏನಾರ ಗೋಡ್ಸೆ ಅದಲ್ಲ, ಅದರ ಬಗ್ಗೆ ಏನು ಸರ್? ಸರ್ ಹೌದು ಸರ್, ಈ ಪೂಜೆ ಪುನಸ್ಕಾರ ಮೇಲೆ ಮಾತ್ರ ತೋರಿಸೋದಕ್ಕೆ. सो अंदर की आती अलग है. ये बात दिखने के लिए वो अंदर दिखने के लिए आगे क्या है? महात्मा गांधी जी है, लेकिन अंदर तो वो उनका महात्मा गोडसे जी है. ಸೊ ಅದ್ರ ಬಗ್ಗೆ ಇತಿಹಾಸ ತೆಗೆದು ನೋಡಿ ಸರ್, ಎಲ್ಲರಿಗೂ ಗೊತ್ತಿರೋ ವಿಷಯನ. ಅವರಿಗೆ ಡಬಲ್ ಸ್ಟ್ಯಾಂಡರ್ಡ್, ಮುಂದೊಂದು ಬೇರೆ ಹಿಂದೊಂದು ಬೇರೆ. ಇದುವರೆಗೆ ಎಂದೂ ಕೂಡ ದೇಶದಲ್ಲಿ ನೋಡ್ರಿ ದಲಿತರ ಮೇಲೆ BP ಶೇಖದ ಹಲ್ಲೆ ಆದವು, ಮುಸಲ್ಮಾನರ ಮೇಲೆ ದಲಿತರಿಗಾಗಿ ಹಲ್ಲೆ ಆಯಿತು. ಒಮ್ಮೆಯೂ ಕೂಡ ಪ್ರಧಾನಮಂತ್ರಿಗಳು ತುಟಿ ಬೆಚ್ಚಲಿಲ್ಲ. ಪ್ರಧಾನಮಂತ್ರಿಗಳು ಸುಮ್ಮನೆ ಕುಂತಿರ್ತಾರೆ, ಅರ್ಥ ಏನು? ಮಾಡ್ರಿ ಅಂದಂಗೆ ಡೈರೆಕ್ಟಾಗಿ ಮೆಸೇಜ್ ಕೊಟ್ಟಂಗೆ ಆಯಿತು. ಎಲ್ಲಿ ತುಟಿ ಬಿಚ್ಚಲಿಲ್ಲ. ಹೊರತಾಗಿ ನೋಡಿರಿ, ಬೆಳಗಾವಿಯಿಂದ ಗೋವಾಕ್ಕೆ ಬೀಫ್ ಸಪ್ಲೈ ಆಗ್ತೈತಿ, ಅದಕ್ಕೆ ಬೇಕಾದ್ರೆ ತಕರಾರು ಮಾಡೋಂಗಿಲ್ಲ, ಆದರೆ ಇವ್ರು ತಿನ್ನಬಾರ್ದು.
ಮತ್ತು ನೀವು ಸಪ್ಲೈ ಯಾಕೆ ಮಾಡ್ತೀರಿ? ಮತ್ತು ಅಂತ ಸಪ್ಲೈ ಮಾಡೋರು ಇದು ಮಿನಿಸ್ಟರ್ ಮಾಡಿದಿರಲ್ಲ. 2018 ಪ್ರಕಾರ ಬೀಪನ್ನು ಇಂಟರ್ನ್ಯಾಷನಲ್ 26,000 crore ಪ್ರಾಫಿಟು. ಸೊ ನೋಡಿ ಬಜೆಟ್ ಮಾಡ್ತಾರೆ, ಆ ಬಜೆಟ್ದೊಳಗೆ ಅತಿ ಹೆಚ್ಚು ಸಬ್ಸಿಡಿ ಕೊಡ್ತಾರಂತ, 40% ಸಬ್ಸಿಡಿ ಐತೆ ಅಂತ. ಇದುವರೆಗೆ ಅದನ್ನು GST ಹಾಕಿಲ್ಲ. ಸೊ ನನ್ನ ಮೊನ್ನೆ ಮಾಹಿತಿ ಕೇಳಿದಂಗೆ ವಿಷಯ ಗೊತ್ತಾಗ್ತೀನಿ ಅಂತಂದ್ರೆ ಬೀಪನ್ನು ಬೋನ್ಸ್ ತೆಗೆದು ಬೋನ್ಲೆಸನ್ನು ಸಪ್ಲೈ ಮಾಡ್ತಾರೆ. ಸೊ ಬೀಪ್ ಬ್ಯಾನ್, ಬಟ್ ಯಾವ ಫ್ಯಾಕ್ಟ್ರಿಂದ ಹೋಗ್ತದೆ ಚೆಕ್ ಮಾಡಬೇಕಷ್ಟೆ. ಸೊ ಇಲ್ಲಿ ಸರ್ಕಾರ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಇದು ಭಾರತೀಯ ಜನತಾ ಪಕ್ಷ ಹೆಸರಿಗೆ ಮಾತ್ರ ಜನತಾ ಪಕ್ಷ, ಆ್ಯಕ್ಚುಲಿ ಇದು ಭಾರತೀಯ ಸಂಘ ಪರಿವಾರ ಪಕ್ಷ. ಸಂಘ ಪರಿವಾರ ಪಕ್ಷ ಅಂದರೆ ಯಾರ್ದು? ನಾಗ್ಪುರಿಗಳದು. ಇವ್ರು ಯಾರು ಅಂದ್ರೆ ಅಡ್ರೆಸ್ ಇಲ್ದಂತ ಬಂದವರು. ನಮ್ಮ ಹಿರಿಯರ ರಾಕ್ಷಸರ ಕಾಟಕ್ಕೆ ಅಡ್ರೆಸ್ಸನ್ನು ಮರ್ತಂತ ಆರ್ಯರು ಇವರೆಲ್ಲ. ಅವ್ರು ಎಲ್ಲಿ ಬಂದಿರೋದು ಗೊತ್ತೇ ಇಲ್ಲ. ಅವ್ರು ಇವತ್ತು ದೇಶ ಹಾಳಾಕತ್ತಾರ. ಮತ್ತು ಅಂಥವ್ರು ಡಬಲ್ ಸ್ಟ್ಯಾಂಡರ್ಡ್ ಕ್ವೈಟ್ ಕಾಮನು. ಅವು ಇದುವರೆಗೆ ಯಾರು ತುಟಿ ಬಿಚ್ಚೇ ಇಲ್ಲ ಇದ್ರ ಬಗ್ಗೆ. ಅವ್ರ ಟಾರ್ಗೆಟ್ ಯಾರು? ದಲಿತರು ಅಥವಾ ಮೀಸಲಾತಿ ಅಥವಾ ಮುಸಲ್ಮಾನರು. ಈ ಮೂರು ಬಿಟ್ಟು ಎಂದಾದ್ರೂ ಮಾತಾಡಿದಾರೆ ಅವರು? ಇದುವರೆಗೂ ಮಾತಾಡಿಲ್ಲ. ವೋಟ್ ಬ್ಯಾಂಕ್ ಹೆಂಗೆ ಮಾಡ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಗುಲಾಮ ಮನಸ್ಸಿರ ಜನರನ್ನು ಆಯ್ಕೆ ಮಾಡಿಕೊಂಡ್ರು. UP ಒಳಗೆ ನೋಡ್ರಿ, BJP ಅವರು ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರು. ಈಗ ಆಲ್ರೆಡಿ ದಲಿತರನ್ನು ಕ್ಯಾಪ್ಚರ್ ಮಾಡಿದರು. ನಮ್ಮಲ್ಲಿ ಮಿಸ್ಟರ್ ಕಾರಜೋಳ ಅದಾರ, ಮಿಸ್ಟರ್ ಜಿಗ್ಜಿನಿಗೆ ಅದಾರ, ಆಮೇಲೆ ಮಿಸ್ಟರ್ ಮೊನ್ನೆ IAS ರಿಟೈರ್ಡ್ ಆಫೀಸರ್ ಯಾರು ಶಿವರಾಮ ಹೋದರು, ಆಮೇಲೆ ಲಿಂಬಾವಳಿ ಅದಾರ. ಇಂಥ ದಲಿತರನ್ನು ಮುಗ್ಧ ದಲಿತರನ್ನು ಆಯ್ಕೆ ಮಾಡಿಕೊಂಡು ಅವ್ರ ತಲೆಯಾಗ ಸೆಗನ ಹಾಕಿ ಅವ್ರ ಪಕ್ಷ ಇಟ್ಕೊಳ್ತಾರೆ. ಇನ್ನು ಮುಸಲ್ಮಾನರು ತೊಗೊಂಡ್ಬಿಡ್ತಾರೆ, ಮುಗಿದು ಹೋಯ್ತು, ಅವ್ರ ಪರ್ಪಸ್ ಸರ್ವ್ ಆಯ್ತಲ್ಲ ಸರ್. ಮತ್ತು ವೋಟ್ ಬ್ಯಾಂಕ್ ಏನಾಗತ್ತೆ ಅಂದ್ರೆ ಸರ್ ಕ್ವೈಟ್ ಕಂಬ ನೋಡ್ರಿ, ಹಿಂದೂ ಓಟು, ನಾನ್ ಹಿಂದೂ ಓಟ್ಸು. ಈಗ ದೇಶಭಕ್ತಿ ಓಟ್ಸ್ ಯಾರ್ದು? ಆ ದೇಶದ್ರೋಹಿ ಓಟ್ ಅದು ಬೇರೆ, ದೇಶಭಕ್ತಿ ಮೇಲೆ ಆಗಿರ್ತಕ್ಕಂಥ ವೋಟ್ ಬ್ಯಾಂಕು ಬೇರೆ, ಇದು ಅದೇಶಭಕ್ತಿದ ಓಟುಗಳು ಬೇರೆ. ಎರಡು ಒಂದೇ. ಈಗ ನೋಡಿರಿ, ಕಾಂಗ್ರೆಸ್ ವೋಟ್ ಬ್ಯಾಂಕಲ್ಲಿ ಈ ದೇಶದಲ್ಲಿ ಎರಡು ಥರ. ಒಂದು ಸೆಕ್ಯುಲರಿಸಮ್ ಮೇಲೆ ಇರ್ತಕ್ಕಂಥ ಪಕ್ಷಗಳು, ಒಂದು ಕಾಂಗ್ರೆಸ್ ಮತ್ತು ಅಂಗ ಪಕ್ಷಗಳು. ಧರ್ಮದ ಮೇಲೆ ಇರ್ತಕ್ಕಂಥ ಒಂದು ಪಕ್ಷ ಯಾವುದು? BJP. ಅದನ್ನು ಎದುರಾಕುವಂಥ ಪಕ್ಷ ಯಾವುದು? ಶಿವಸೇನೆ. ಎರಡು ಪಕ್ಷಗಳು, ಧರ್ಮದಲ್ಲಿ ಬಂದಿರ್ತಕ್ಕಂಥ ಎರಡು ಪಕ್ಷಗಳು. ಆಮೇಲೆ ಈ ಕಡೆ ಕಾಂಗ್ರೆಸ್. ಸೆಕ್ಯುಲರಿಸಮಲ್ಲಿ ಇರ್ತಕ್ಕಂಥ ಪಕ್ಷಗಳು ಅದಾವಲ್ಲ, ಈ ಪಕ್ಷಗಳು ಹೊಡ್ಕೊತ ಹೊಂಟದವ. ಈ ಕ್ವೈಟ್ ಕಾಮನ್. UP ರಿಸಲ್ಟ್ ತಗೊಳ್ರಿ, UP ಒಳಗೆ 4 ಪಕ್ಷ ಅದಾವ. ಒಂದು BJP, ಒಂದು ಕಾಂಗ್ರೆಸ್, ಒಂದು ಸಮಾಜವಾದ, ಒಂದು ಬಹುಜನ್. ಸರ್ ಇಲ್ಲಿ ಕ್ವೈಟ್ ಕಾಮನ್ ಆಗಿ ಇವೆಲ್ಲರೂ ಒಂದು ಕಡೆ, ಈ BJP ಒಂದು ಕಡೆ. ಸೊ ಸಮಾಜವಾದ ಸಿದ್ಧಾಂತ ಒಂದೇ, ಕಾಂಗ್ರೆಸ್ ಸಿದ್ಧಾಂತ ಒಂದೇ, ಆಮೇಲೆ BSPನೂ ಒಂದೇ. ಈಗ ಅಲ್ಲಿ ಯಾರು ಮತ್ತೊಬ್ಬರು ನಮ್ಮ MIMದವ್ರು ಹೋದರು. ಇವರೆಲ್ಲ ತೊಗೊಂಬಂದ್ರೆ ಯಾರನ್ನ ಗೆಲ್ಲಿಸ್ತೀರಿ ನೀವು? ಅವ್ರನ್ನೇ ಗೆಲ್ಲಿಸ್ತಿರಲ್ಲ, ಮತ್ತು ಕಾಂಗ್ರೆಸ್ನ ಗೆಲ್ಲಿಸ್ತಿರಲ್ಲ. ಮತ್ತು ಇಂಥ ವೀಕ್ನೆಸ್ ಇಟ್ಕೊಂಡಾಗ ಮತ್ತು BJP ಬರಲಾರ್ದ ಇನ್ನೇನು ಮಾಡೋಕ್ಕಾಗತ್ತೆ? ಏನಿಲ್ಲ. ಹೀಗಾಗಿ ಓಟ ಡಿವೈಡ್ ಆಗತ್ತವೇನೋ, ಮತ್ತು ಯಾವುದಕ್ಕಿಲ್ಲ. ನಮ್ಮ ಜನ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಒಳಗಿನ ವೈರಿ ಯಾರು. ನಾನು ನಿರ್ಧಾರ ಮಾಡಬೇಕು, ನಾನು ಯಾರಿಗೆ ಓಟ್ ಹಾಕ್ಬೇಕು, ಯಾರ್ದು ಹಾಕ್ಬಾರ್ದು. 108 ಪಕ್ಷಗಳು ಬರ್ತಾವೆ ಹೋಗ್ತಾವೆ. ಸೆಕ್ಯುಲರಿಸಮ್ ನೋಡಿರಿ, ನಾನು ಇವತ್ತು ದಲಿತ ಅದೀನಿ, ನೀವು ಮುಸಲ್ಮಾನರು ಅದರಿ, ಅವರು OBC ಅದಾರ. ನಮ್ಮ ಪಕ್ಷ ಯಾವುದು ನಾವು ನಿರ್ಧಾರ ಮಾಡಬೇಕು. ಯಾವನೋ ಬಂದು ಭಾಷಣ ಮಾಡ್ತಾನೆ ಅಂತ ಅವ್ನು ಓಟ್ ಹಾಕೋದಲ್ಲ. ನಾನು ನಿರ್ಧಾರ ಮಾಡಬೇಕು. ನಾನು ದೇಶವಾಗಿ ನನ್ನ ಒಂದು ಮತ, ಅಮೂಲ್ಯವಾದ ಮತವನ್ನು ಸಾಹೇಬ್ರಂದು ಹೇಳಿದ್ರು ನಿಮ್ಗೆ ಎಂಥ ಸರ್ಕಾರ ಬೇಕು ಅಂತದ್ದು ನಿಮಗೆ ಬಟ್ ಮೇಲೆ ಕೊಟ್ಟು ಹೋಗ್ಯಾರ. ಬಟ್ ನಾವೇನು ಮಾಡ್ಕೋತೀವಿ? ನಾವು ಈ ತತ್ವ ಸಿದ್ಧಾಂತ ಇಲ್ಲದ ಪಕ್ಷಗಳು ಬೆನ್ನತ್ತಿ ವೋಟ್ ಬ್ಯಾಂಕ್ ಆಗಿ ಒಡೆದು ಹೊಂಟವಿನ ಇಲ್ಲಿ BJP. ಸರ್, ನೀವು ದಲಿತ ಸಮಾಜ ಬಗ್ಗೆ ಮಾತಾಡಿದಿರಿ. ದಲಿತ ಸಮಾಜ ಮೋಸ್ಟ್ ಆಫ್ ದ ನಂಬರ್ಸ್ ಈಗ BJP ಕಡೆ, ಸಂಘ ಪರಿವಾರ ಕಡೆ ಶಿಫ್ಟ್ ಆಗಾಗ್ತಾವೆ. ಅವ್ರ ಅತ್ಯಾಚಾರದ ಹಿಸ್ಟ್ರಿ ಏನು ಅವ್ರು ಮರೆತು ಬಿಟ್ಟಿದ್ದಾರೆ? ಏನಾಗಿತ್ತು ಸರ್? ಏನೂ ಇಲ್ಲ, ಅವ್ರಿಗೆಲ್ಲ ಗೊತ್ತಾಗೈತೆ. ಈಗ ನೋಡ್ರಿ, BJP ಹೋಗೋದಾರ ನೋಡ್ರಿ, 2 ಎಕ್ಸಾಂಪಲ್ ಕೊಡಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮಹಾರಾಷ್ಟ್ರದ ಅಟವಳೆ, ಆಮೇಲೆ ಬಿಹಾರದ ರಾಮವಿಲಾಸ್ ಪಾಸ್ವಾನ್. ಅವ್ರಿಗೆ ಗೊತ್ತಿಲ್ಲ ಆಗೈತ್ರೆ ದಲಿತರ ಮೇಲೆ ಜೌಜನ್ ಹಾಕತ್ತೆ ಅನ್ನೋದ. ಸರಿ, ಈ ದೇಶದ ನಂಬರ್ 1 ಪ್ರಜೆ ಯಾರು? ರಾಮನಾಥ್ ಕೋವಿಂದ್. ಅವ್ರಿಗೆ ಗೊತ್ತಿಲ್ಲರೆ. ಅವ್ರಿಗೆ ಒರಿಸ್ಸಾದ ಒಂದು ಯಾವುದೋ ಪುರಿ ಗುಡಿ ಒಳಗನೆ ಬಿಡಲ್ಲ, ನುಗ್ಸಾಡಿದ್ರು. ಅವ್ರಿಗೆ ಗೊತ್ತಿಲ್ಲ. ಇನ್ನು ಅವ್ರಿಗೂ ಪ್ರೆಸಿಡೆಂಟ್ ನಂಬರ್ 1 ಪ್ರಜೆಗೆ ನುಗ್ಸಾಡ್ತಾರೆ. ಇನ್ನು ನಮ್ಮಂಥವ್ರಿಗೆ ಬಿಡ್ತಾರೆ. ಅವ್ರು ಎಂದಾದ್ರು BJP ಟಾರ್ಗೆಟ್ ನೋಡ್ರಿ, ಲೆಕ್ಕಾಚಾರ ದೇಶ ಹೆಂಗೆ ಐತೆ ಅಂದ್ರೆ, ಅವು ಬ್ರಾಹ್ಮಣ ಮುಖ್ಯಮಂತ್ರಿಗೆ ಇರ್ತಕ್ಕಂಥವ್ರು ಎಲ್ಲಿ ಟಾರ್ಗೆಟ್ ಮಾಡೋಂಗಿಲ್ಲ. ಈಗ ಸಿದ್ದರಾಮಯ್ಯ ತೊಂದರೆ ಕೊಟ್ಟ ಬೇರೆಯವ್ರಿಗೆ ಸಿದ್ದರಾಮಯ್ಯಗೆ ತೊಂದರೆ ಕೊಟ್ಟರಲ್ಲ, ಹಂಗೆ ಬೇರೆ ಯಾರಿಗೂ ಕೊಟ್ಟಾರ ತೊಂದರೆ? ಕೇಜ್ರಿವಾಲ್ ಕೊಡಲಿಲ್ಲ, ಅಲ್ಲಿ ಮಮತಾಗೂ ಕೊಡಲಿಲ್ಲ, ಇಲ್ಲಿ ಕೇರಳದವ್ರಿಗೆ ಕೊಡಲಿಲ್ಲ. ಯಾಕಂದ್ರೆ ಅವ್ರ ಇಸಮ್ ಎಲ್ಲಾದ್ರೂ ಇಲ್ಲಿ ಅವ್ರ ಜನನೇ ಇರಬೇಕು. ಸೊ ಇಲ್ಲಿ ಡಬಲ್ ಸ್ಟ್ಯಾಂಡಲ್ಲಿ ಪಕ್ಷದ ಪ್ರಶ್ನೆ ಬರೋಂಗಿಲ್ಲ. ಧರ್ಮ ಸಂಸದ್ ಬಗ್ಗೆ ಹರಿದ್ವಾರ್ನಲ್ಲಿ ಏನಾಗಿತ್ತಲ್ಲ, ಅಲ್ಲೇ ಮುಸ್ಲಿಂ ಸಮಾಜದ ಜನೋಸೈಡ್ ಮಾಡೋದು ಅವ್ರಿಗೇನು ಅನೌನ್ಸ್ಮೆಂಟ್ ಮಾಡಿದಾರಲ್ಲ ಸರ್, ಅದರ ಬಗ್ಗೆ ವರ್ಲ್ಡ್ ಲೆವೆಲ್ ಮೇಲೆ ಚರ್ಚೆ ನಡೆದ. ಅದು ಏನು ಅವ್ರು ಮಾಡ್ಬೋದು? ಏನು ಬರೀ ಅದು ವೋಟ್ ಬ್ಯಾಂಕ್ ಸಲುವಾಗ, ಏನು ರೂಲಿಂಗ್ದಲ್ಲಿ ಬರೋ ಸಲುವಾಗ ಅವ್ರು ಮಾಡ ಸರ್, ಇದು ವೋಟ್ ಬ್ಯಾಂಕ್ ಸೃಷ್ಟಿ ಮಾಡೋದು ಒಂದು. ಇನ್ನೊಂದು ಕಡೆ ಒಂದು ಜನಾಂಗವನ್ನು ಎತ್ತಿ ಕಟ್ಟೋದು. ಈಗ ನೋಡಿರಿ, ನಾವು ಏನು ಮಾಡ್ತೀವಿ ಅಂದ್ರೆ ಕ್ವೈಟ್ ಕಾಮನ್, ನಾವು ಬದುಕಬೇಕಾದ್ರೆ ಮತ್ತೊಂದು ಜನಾಂಗವನ್ನು ಬೇಯ್ತೀನಿ. ಸೊ ಇದು ಹಂಗೆ.
ಈಗ ಈ ಆರ್ ಎಸ್ ಎಸ್ ಅಥವಾ ವಿಶ್ವ ಹಿಂದೂ ಪರಿಷತ್ ಎರಡು ಸಂಘಟನೆ ಅದಾವಲ್ಲ, ಇವು ಎರಡೂ ಸಂಘಟನೆಗಳ ಕ್ವೈಟ್ ಕಾಮನ್ ಏನು ಒಂದು ಜನಾಂಗವನ್ನು ಏತಿ ತೋರಿಸ್ತಾವ. ಜನಾಂಗ ಟಾರ್ಗೆಟ್ ಮಾಡಿ ಈ ದೇಶ ಆಳಗ ಕಾರಣ ಯಾರು ಅವರು ಹಿಂಗೆ ಹೇಳಿ ಇದನ್ನೆಲ್ಲ ವ್ಯವಸ್ಥೆನ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಈಗ ನೋಡ್ರಿ ಅಲ್ಲಿ ಹರಿದ್ವಾರದೊಳಗೆ ಓಪನ್ದಾಗಿ ಸಾಮೂಹಿಕ ಹತ್ಯೆ ಕರೆ ಕೊಡ್ತಾರೆ. ಈ ದೇಶದೊಳಗೆ ನಾವು ಅದೇವೋ ಇಲ್ಲೋ, ಸಂವಿಧಾನ ಐತೋ ಇಲ್ಲೋ, ಈ ರೀತಿ ಎಲ್ಲ ಸೇರಿ ಕರೆ ಕೊಡ್ತಾರೆ ಅನ್ನೋ ಉದ್ದೇಶ ಏನು? ಜನಾಂಗನ ಟಾರ್ಗೆಟ್ ಅಲ್ರಿ. ಬರೀ ನಿಮ್ಗೆ ಪಾಕಿಸ್ತಾನ ಬೇಕನ್ನೋರು ನೀವು ಎಂದಾರು ಅಫ್ಘಾನಿಸ್ತಾನ ಬಗ್ಗೆ ಚರ್ಚೆ ಮಾಡಿದಿರಿ? ಏನು ನಿಮಗೆ ಪಾಕಿಸ್ತಾನ ಬೇಕನ್ನೋರು ಎಂದಾರು ನೇಪಾಳ ಬಗ್ಗೆ ಚರ್ಚೆ ಮಾಡಿದಿರಿ? ನಿಮ್ಗೆ ಪಾಕಿಸ್ತಾನ ಬೇಕನ್ನೋ ಪಶ್ಚಿಮ ಬಂಗಾಳ ನಿಮಗೆ ಕನ್ನಡ ಹೊಡೆದಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದರೆ? ನಿಮಗೆ ಪಾಕಿಸ್ತಾನ ಬೇಕನ್ನೋ ಶ್ರೀಲಂಕಾ ಹೊಡೆದು ಹೋಯ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದರೆ? ಜನರಿಗೆ ದಿಕ್ಕು ತಪ್ಪಿಸೋದು ಅದು ಬಿಟ್ಟಿರೋದು ಏನೂ ಇಲ್ಲ. ನಮ್ಮ ಜನ ಇದರಿಂದ ಹೊರಗೆ ಬರಬೇಕು. सबसे पहले मैं आज 73वां रिपब्लिक डे हमारे सब भारतवासियों को, सब मूल निवासियों को मैं बधाई देता हूँ। एक्चुअली 2 साल हुआ कर्नाटक सरकार ने एक जियो अनाउंसमेंट किया है, ऑर्डर किया है कि गवर्नमेंट के सब जगह पे बाबा साहब अम्बेडकर जी का फ़ोटो लगा के 26 जनवरी को रिपब्लिक डे मनाना है। ये हो के 2020-21 में हुआ, उसके बाद में आज 2022 का रिपब्लिक डे बनाया गया। इसके लिए हमने कल हमारे दोस्त और सभी, मैं कोर्ट में रहता हूँ, हम कोर्ट में गए, हमारे बार प्रेसिडेंट को मिले, वहाँ से मिलके हमने वो जियो दिखाओ बोले, उनको एक गवर्नमेंट का जियो निकाल के दिए। उसके बाद में हमने बोला कि उन्हें कि बाबा कल का जो 26 जनवरी का ये फंक्शन है, आप बाबा साहब अम्बेडकर जी का फ़ोटो लगा के आपको ये करना है, क्या करेंगे? इसके बारे में चर्चा करने के बाद में उन्होंने बोला कि नहीं सर, हम बात करते हैं, प्रिंसिपल डिस्ट्रिक्ट जज से बात करते हैं करके उन्होंने हमें वहाँ से समाधान करके भेज दिया। फिर आज अगर हम 8 बजे यहाँ आके देखते हैं तो बेलगाम डिस्ट्रिक्ट कोर्ट एक बहुत बड़ा कोर्ट है। एक इस कोर्ट में आज मैं खुद इसे गवाह हूँ, आज यहाँ पे जन्मदिन मनाया गया। और इस कोर्ट के जो मेन बेलगाम डिस्ट्रिक्ट के प्रिंसिपल एंड डिस्ट्रिक्ट सेशन जज है, उन्होंने आज वो फ्लैग होस्टिंग किए और वहाँ पे गांधी जी का फ़ोटो लगाया हुआ था, बाबा साहब का नहीं था। वो देखने के बाद में मेरे मन को बुरा इसलिए लगा कि उनके लिए आज उनके मन में, आज मनुवाद के मन में जिस तरह से आज वो जहर है, जब से था बाबा साहब थे जब भी था, बाबा साहब नहीं है आज भी है, और शायद वो कल है क्या नहीं मालूम नहीं। इसलिए हम लोगों को सबको मिलना है, एकजुट होना है, हमें इस पे गौर से चर्चा करना चाहिए, इस पे हमें बहुत स्टडी करना चाहिए कि बाबा ऐसा क्यों हो रहा है, इसमें क्या कारण है कि आज देश किस तरफ बढ़ रहा है। कि आज संविधान को ही एक हम मान के चलेंगे कि बाबा आज संविधान को ये ख़त्म करने की साजिश है क्या है, इस पे हमें बहुत चर्चा करना है। जुडिशियल एम्प्लॉयज़ एसोसिएशन का उनका एक बैंक है, कोऑपरेटिव सोसाइटी है, वहाँ पे गए, उधर भी गणराज्योत्सव दिन मनाया गया, वहाँ पे भी जाके देखे, उस जगह भी फ्लैग होस्टिंग करने के लिए हमारे माननीय आदरणीय बेलगाम डिस्ट्रिक्ट के प्रिंसिपल और डिस्ट्रिक्ट सेशन जज वहाँ पे फ्लैग होस्टिंग कर रहे थे और उन्होंने किया। उस जगह भी महात्मा गांधी जी का फ़ोटो लगाया था, वहाँ पर भी बाबा साहब अम्बेडकर जी का फ़ोटो नहीं है था। इनका मसला क्या है, आगे ये क्या करना चाहते हैं, ये हमें पता लगा कि उसमें क्या तो हम अगर उसमें ये नहीं किए तो हमारा देश, हमारा संविधान और हम जो आज संविधान के मुताबिक खड़े। भैया और एक बात हम बताना चाहते हैं, 26 जनवरी का आज का दिन, आज हमने कॉन्स्टिट्यूशन दिया बाबा साहब जी ने, इस देश का इस दिन का महत्व तो पूरे देश में उन्हें बताना चाहिए कि आज का महत्व क्या है, कॉन्स्टिट्यूशन का महत्व क्या है। इसमें बाबा साहब ने पहले क्या था, कॉन्स्टिट्यूशन देने के बाद में हमारे लोगों के अधिकार क्या है, ये बताने के बदौलत ये नहीं बता रहे, जो है वो लोगों को दिशा भूल करके गलतफहमी में रख रहे हैं। कल का दिन क्या आएगा ये किसी भी मालूम नहीं है, इसलिए कल का दिन हमें सोच के इस पे आगे बढ़ना है। आपको और एक बात हमें एक बधाई देते हैं कि आप जो समाज के तरफ, समाज का एक तकलीफ़, समाज की एक ज़रूरत लेके आप जो हमारी इत्तेहाद न्यूज़ बढ़ रही है, ये बढ़े, हम उनके साथ में हैं। अभी तो कहीं भी हम जाओ, कहीं इलाके में जाओ, कहीं संविधान ये मंत्रालय जाओ, कोई स्टेट में जाओ या सेंट्रल में जाओ, दलित को न्याय मिलना बहुत मुश्किल हो रहे।
जैसे कि आप देख सकते हैं कि आज 26 जनवरी है। 26 जनवरी जो कि एक कॉन्स्टिट्यूशन के लिए बहुत बड़ा ही दिन माना जाता है, जबकि हमें एक संविधान बनाकर दिया गया था बाबा साहब अम्बेडकर जी की तरफ से। ऐसे मान सकते हैं कि हम हमारे एक बाबा साहब अम्बेडकर के लिए एक जन्मदिन का एक दिन है और उसी के साथ हमारे लिए एक त्यौहार का दिन है 26 जनवरी, जबकि कॉन्स्टिट्यूशन को 29 नवंबर में बनाया गया था और इसे इम्प्लीमेंट जो है 26 जनवरी को किया गया था। जबकि हम जानते हैं कि इस कॉन्स्टिट्यूशन को बनाने में कितना सहयोग हमारे बाबा साहब अम्बेडकर जी का है, और आज के दिन में उनकी तस्वीर ना लगाना ये उनका एक बहुत बड़ा अपमान है। तो इस अपमान का जो है बदला जो भी इस कॉन्स्टिट्यूशन के ऊपर ये जो हमला हुआ है, इसका जो बदला है ये हमें हाई कोर्ट की तरफ से और सुप्रीम कोर्ट की तरफ से इसका हमें रिप्लाई चाहिए। क्यों, मतलब आने वाले दिनों में अगर इसी तरह से हाल चलता रहा तो आने वाले दिनों में बाबा साहब अम्बेडकर को लोग भूलते जाएंगे, और ये जो मनुवाद के जो लोग हैं, जो मनुवाद मैच्योरिटी रखने वाले लोग हैं, दिमाग वो सोच रखने वाले लोग हैं, इनकी ज़हनियत और ज़्यादा बढ़ती जाएगी और यहाँ पे सेक्युलरिज्म को ख़त्म करते जाएंगे, डेमोक्रेसी को ख़त्म करते जाएंगे। तो आने वाले दिनों में बहुत बड़ा ख़तरा है हमारे भारत की संस्कृति के ऊपर और भारत के डेमोक्रेसी के ऊपर। तो मैं सभी बेलगाम वासियों से, भारतवासियों से यही अपील करूंगा कि बाबा साहब अम्बेडकर जी को याद रखें, जिन्होंने कॉन्स्टिट्यूशन को बनाया है, और हर उस त्यौहार में जो त्यौहार इंडिया को बिलोंग करता है, बाबा साहब अम्बेडकर के बिना अगर ऐसे त्यौहार होते रहेंगे, अगर वो दिन को ऐसे ही सेलिब्रेट किया जाता रहेगा, तो ये हमारे लिए बहुत ही आने वाले दिनों में मुश्किल की बात हो जाएगी। तो वो कहते हैं ना कि कुत्तों को घी हज़म नहीं होता, तो एक घी बना के दिया था बाबा साहब अम्बेडकर जी ने, और जिनको ये घी हज़म नहीं हो रहा, उन्हें तकलीफ़ हो रही है, तो अपना ही वनस्पति लेकर है ना पूरे भारत देश में फैलाने की कोशिश कर रहे हैं। मेरा कहने के में हम अम्बेडकर वजह से जी रहे इधर। हम इधर महिला रहने दें और पुरुष रहने दें, जीने के लिए बाबा साहेब ही रीज़न है। उनके ऊपर तो मैं बहुत अभिमान रखी हूँ अम्बेडकर के ऊपर। अभी आज 26 जनवरी का दिन है, लेकिन सब लोग अलग ही सेलिब्रेट करते हैं। वो 15 अगस्त के दिन करते हैं ना, वही समझते हैं लोग आज। लेकिन ये संविधान के दिन कोई नहीं समझे आज तक। सच में वो संविधान बदलने की बहुत कोशिश कर रहे हैं लोग, लेकिन वो नहीं होगा, क्योंकि हम उनके बच्चे हैं, वो बदलने नहीं देते हम। वो ऐसा किए तो महायुद्ध चलेगा इधर। ದುರ್ದೈವ ಅಂದರೆ ಈಗ ಬಾಬಾ ಸಾಹೇಬರ ವಿಚಾರಗಳ ಅಕಸ್ಮಾತ್ ಸಂವಿಧಾನದ ಬದ್ಧವಾಗಿ ಆಡಳಿತ ನಡಿಬೇಕಾಗಿತ್ತು ಅಂದರೆ ಇಷ್ಟು ದಿವಸದೊಳಗೆ ಸುಧಾರಣೆ ಆಗ್ಬೋದಾಗಿತ್ತು. ಇವತ್ತಿನ ತನಕ ನೋಡಿದರೆ ಅವರು ವಿಚಾರಗಳನ್ನು ಹತ್ತಿಕ್ಕಿ ಮನುವಾದದ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮನುವಾದದ ವಿಚಾರಗಳನ್ನು ಆಡಳಿತದಾಗ ತರಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಸಂಘರ್ಷ ನಡೆದಿದೆ. ಅದೇ ಅದಕ್ಕಾಗಿ ಬಾಬಾ ಸಾಹೇಬರ ವಿಚಾರಧಾರಿಗಳಾದ ನಾವು ಎಲ್ಲರೂ ಎಚ್ಚರಗೊಂಡು ಅದನ್ನು ಹತ್ತಿಕ್ಕಿ ನಾವು ಬಾಬಾ ಸಾಹೇಬರ ಸಮಾನತೆ, ಸಹೋದರತ್ವ ಮತ್ತು ಸ್ವಾತಂತ್ರ್ಯ ಏನಿದೆಲ್ಲ ಅದ್ರ ಸಲುವಾಗಿ ಪ್ರತಿಪಾದನೆ ಮಾಡೋದಕ್ಕೆ ನಾವೆಲ್ಲರೂ ಸಂಘಟನೆ ಆಗಬೇಕು. ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನಾವೆಲ್ಲರೂ ಸಂಘಟನೆ ಆಗೋದ ಶಿವ ಇವರು ಏನು ನಮಗೆ ಅವಕಾಶ ಕೊಡೋಂಗಿಲ್ಲ. ಸಂವಿಧಾನ ಬದಲಾಯಿಸೋದು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡೋದಕ್ಕೆ ಬಂದಿವತ್ತು ತಿಳ್ಕೊಂಡು ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದು BJP ಗೌರ್ಮೆಂಟ್ ಅದು ಆಗೋದಿಲ್ಲ, ಪ್ರತಿಭಟನೆ ಮಾಡ್ತಾಯಿದ್ರು, ಜನ ಆ ಕಡೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಈಗ ನಾಟಕ ಬೇರೆ ಮಾಡ್ತಾಯಿದ್ದಾರೆ. ಈ ಸಂವಿಧಾನ ನಮಗೆ ಶ್ರೇಷ್ಠವಾದದ್ದು ಗ್ರಂಥ, ಅದ್ರ ಮುಖಾಂತರ ನಡಿಬೇಕಂತೇಳಿ ಮತ್ತೆ ಜನರನ್ನು ಕನ್ಫ್ಯೂಷನ್ ಮಾಡುವಂಥ ಘಟನೆ ನಡೀತಾ ಇದೆ. ಅದಕ್ಕಾಗಿ ನಾವು ಖಂಡಿತವಾಗಿ ಎಚ್ಚರಗೊಳ್ಳಲೇಬೇಕು. ಅವರು ನಾಟಕೀಯ ಮಾತಿಗೆ ಮರಳಾಗದೆ ಸಂವಿಧಾನನ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ ಪ್ರಯತ್ನ ಮಾಡೋದಕ್ಕೆ ನಾವೇನಾದರೂ ಪ್ರಯತ್ನ ಮಾಡಬೇಕು. ಈ ಗೌರ್ಮೆಂಟಕ್ಕೆ ನಾವು ಮೆಸೇಜ್ ಕೊಡಲೇಬೇಕು. ಸದ್ಯ ಸೆಂಟ್ರಲ್ದಲ್ಲಿ ಯಾವುದು ಗೌರ್ಮೆಂಟ್ ಇದೆಯಲ್ಲ ಸರ್, ಅವ್ರದ್ದು ವಿಚಾರಧಾರನೂ ಅದೇ ಇದೆ. ಅವ್ರ ವಿಚಾರಧಾರೆ ಅದೇ, ಸಂವಿಧಾನದ ಬದಲಿ ಮಾಡಬೇಕು, ಮನುವಾದದ ವಿಚಾರಣೆ ತರಬೇಕು, ಹಿಂದುತ್ವ ರಾಷ್ಟ್ರನ ಮಾಡಬೇಕು, ಹಿಂದೂಗಳನ್ನು ಮಾತ್ರ ಇರಬೇಕು, ಹಿಂದೂ ಸಿಸ್ಟಮ್ ಪ್ರಕಾರ ಮನುವಾದದ ಸಿಸ್ಟಮ್ ಏನದಲ್ಲ ಚಾತುರ್ವರ್ಣ ಸಿಸ್ಟಮನ್ನು ತರಬೇಕು ಅನ್ನೋದು ಅವ್ರ ವಾದ ಮತ್ತು ಅವ್ರದ ಇಂಟೆನ್ಷನ್.